ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. 69 ಏನು ಖಾಸಗಿ ಸಕ್ಕರೆ ಕಾರ್ಖಾನೆ ಮಾಲೀಕರಿದ್ದಾರೆ, ಅವರು ಕೋರ್ಟಿಗೆ ಹೋಗಿದ್ದರು. ಸರ್ಕಾರ ಏನು ನಿಗದಿಪಡಿಸಿದೆ, ಏನು ಕಬ್ಬಿನ ದರ ಏನಿದೆ ಘೋಷಣೆ, ಅದು ಸಮಂಜಸ ಅಲ್ಲ ಅಂಥೇಳಿ. MRP ರೇಟ್ಗಿಂತ ಹೆಚ್ಚು ನಾವು ಕೊಡ್ಲಿಕ್ಕೆ ಬರೋದಿಲ್ಲ ಅಂಥೇಳಿ ಅದರ ಹೈಕೋರ್ಟ್ ತರಾಟೆ ತೆಗೆದುಕೊಂಡಿದೆ. ಇವರನ್ನು ನ್ಯಾಯಯುತವಾಗಿ ನೀವು ಕೊಡಲೇಬೇಕು ಅಂಥೇಳಿ ಇವ್ರ ಅರ್ಜಿಯನ್ನು ಸ್ಟೇ ಕೊಟ್ಟಿಲ್ಲ, ಅವರು ತಿರಸ್ಕಾರ ಮಾಡಿದ್ದಾರೆ. ಅಂದರೆ ಮುಖಭಂಗ ಆಗಿದೆ ಅಂತ ಹೇಳ್ಬೋದು. ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ಇಲ್ಲಿ ಒಂದು ಹೇಳ್ತಾರೆ, ಅಲ್ಲಿ ಕೋರ್ಟದಲ್ಲಿ ಒಂದು ಹೇಳ್ತಾರೆ. ಅದಕ್ಕೆ ಕಬ್ಬು ನಿಯಂತ್ರಣ ಮಂಡಳಿ ಏನು 10 ದಿನಗಳ ಕಾಲಾವಕಾಶ ಕೊಟ್ಟಿದೆ ಹೈಕೋರ್ಟ್ದವರು. ನೀವು 3 ವಾರಗಳ ಒಳಗಾಗಿ ಇದು ಸಂಪೂರ್ಣವಾದ ವರದಿಯನ್ನು ಸಲ್ಲಿಸಬೇಕಂತೇಳಿ ಈ ಅರ್ಜಿಯ ವಿಚಾರನ ಫೆಬ್ರವರಿ 5ಕ್ಕೆ ಮುಂದೂಡಿದ್ದಾರೆ. ಅಂದರೆ ಅಲ್ಲಿವರೆಗೆ ಬಿಲ್ ಕೊಡೋರು ಯಾರು? ಕೋರ್ಟ್ದಲ್ಲಿ ಕೇಸಿದೆ, ನಾವು ಬಿಲ್ ಬರೋಂಗಿಲ್ಲ ಅಂತಂದರೆ ಇದು ಕಬ್ಬು ನಿಯಂತ್ರಣ ಮಂಡಳಿಯವರು ಭಾಳ ವಿಚಾರ ಮಾಡಬೇಕು. ಮುಖ್ಯಮಂತ್ರಿಗಳು ಇದನ್ನು ಪರಿಶೀಲನೆ ಮಾಡಬೇಕು. ಶಿವಾನಂದ ಪಾಟೀಲ್ರೇ, ನೀವು ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ಕರಿಬೇಕು. ಯಾಕಂದ್ರೆ ಫೆಬ್ರವರಿ 5ಕ್ಕೆ ಹೋಗಿದೆ. ರೈತರ ಬಿಲ್ಲ ಯಾವಾಗ ನೀವು ಫೈನಲ್ ಮಾಡೋರು? ಫೈನಲ್ ಆಗಬೇಕಾಗಿತ್ತು. ಕೋರ್ಟಿನಿಂದ ಮತ್ತೊಂದು ರಿಲೀಫ್ ಸಿಕ್ಕಂತಾಗಿದೆ ಅಂತ ಹೇಳ್ಬೋದು. ಚೀಮಾರಿ ಆಗಿದೆ, ಅವರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಕಬ್ಬು ನಿಯಂತ್ರಣ ಮಂಡಳಿಗೆ ನೀವು ವರದಿ ಕೊಡಂತ ಹೇಳಿದ್ದಾರೆ. ಅದರ ವರದಿ ಕೊಟ್ಟ ನಂತರ ಇದು ಫೆಬ್ರವರಿ 5ರವರೆಗೆ ಮತ್ತು ಸ್ಟೇ ವೇಕೆಂಟ್ ಆಗಿದೆ, ಸ್ಟೇ ಕೊಟ್ಟಿಲ್ಲ. ಅದರ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಸರ್ಕಾರ ಯಾವ ರೀತಿ ಅಲ್ಲಿ ವಿವರಣೆ ಕೊಡ್ತೀವಿ ಕಾದು ನೋಡಬೇಕು. ಸರ್ಕಾರಕ್ಕೆ ಜಯ ಆಗಿದೆ, ಸದ್ಯಕ್ಕೆ ರೈತರಿಗೆ ಜಯ ಆಗಿದೆ. ಆದರೆ ಈ ಜಯ ಅಷ್ಟು ದಿವಸ ಫೆಬ್ರವರಿ 5ಕ್ಕೆ ಮತ್ತೇನಾದರೂ ವಿಚಾರಣೆ ತಿಳಿದು ಮತ್ತೇನಾದರೂ ವಾದ ಮಂಡನೆ ಮಾಡಿದರೆ ಹೇಳಿಕ್ಕೆ ಬರೋದಿಲ್ಲ. ಕೇವಲ 11 ಸಹಕಾರಿ ತತ್ವದಲ್ಲಿ ನಡೀತಾ ಇದೆ, ಒಂದು ಸರ್ಕಾರಿ ಸ್ವಾಮ್ಯದ 69 ಸಕ್ಕರೆ ಕಾರ್ಖಾನೆ ಮಾಲೀಕರು ಹೋಗಬಾರ್ದಾಗಿತ್ತು. ಯಾಕಂದ್ರೆ 50 ರೂಪಾಯಿ ನಮಗೆ ಕೊಡೋಕೆ ಬರೋಂಗಿಲ್ಲ ಅಂತಂತಾರೆ. ಕೋಟಿ ದುಡ್ಡು ಲೂಟಿ ಮಾಡತ್ತೀರಿ, ಸಕ್ಕರೆ ಕಾರ್ಖಾನೆಗಳು ಹೆಚ್ಚು ಸ್ಥಾಪನೆ ಮಾಡತ್ತೀರಿ. ನಾನು ಶಿವಾನಂದ ಪಾಟೀಲರು ವಿಧಾನಸಭೆಯಲ್ಲಿ ಹೇಳಿದರು, ಈ 37 ಸಕ್ಕರೆ ಕಾರ್ಖಾನೆಗಳಿಗೆ ಅರ್ಜಿ ಹಾಕಿದ್ದಾರೆ ಅಂತೇಳಿ. ಎಷ್ಟು ಲಾಸ್ ಇದ್ದರೆ ಅರ್ಜಿ ಹಾಕಿದ್ರಿ ನೀವು? ಕೋಜದಲ್ಲಿ ಹೊಡೆಯತ್ತೀರಿ, ಇಥನಾಲ್ದಲ್ಲಿ ಲಾಸ್ ಇದೆ, ಅದು ಮಾತ್ರ ನಿಜ. ಆದರೆ ಈ ಥರ ತೂಕದಲ್ಲಿ ಮೋಸ ಹೊಡಿತಾ ಇದ್ದಾರಲ್ಲ, ಅದು ತೂಕ ಯಂತ್ರಣದ ಬಗ್ಗೆನೂ CM ಅವರು ಗಂಭೀರವಾಗಿ ಚರ್ಚೆ ಮಾಡ್ತಾಯಿಲ್ಲ. ಎಲ್ಲ 69 ಸಕ್ಕರೆ ಕಾರ್ಖಾನೆ ಅವ್ರ ಜಾಗ ಕೊಡೋಂಗಿಲ್ಲ ಅಂತ ಹೇಳ್ತಾರೆ, ಅಥವಾ ನಿಮ್ಮ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ. ಆದರೆ ನಿಮ್ಮ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ಅವ್ರು ನಿಮಗೆ ಸ್ಟ್ರಾಂಗ್ ಇದ್ದಂಗೆ ಆಯ್ತು. ಈಗ ಇಲ್ಲಿ ಡಿಜಿಟಲ್ ಯಂತ್ರಗಳನ್ನು ಕೊಡಿಸ್ಬೇಕು, ಮೊದಲನೇದು. ಎರಡನೇದು, ಸರ್ಕಾರಕ್ಕೆ ಏನು ಜಯ ಆಗಿದೆ ಅದನ್ನು ರೈತರಿಗೆ ತಿಳಿಸಿ ನೀವು ಮಧ್ಯಂತರ ಪರಿಹಾರವನ್ನು ಕೊಡುವಂಥ ಒಂದು ಆದೇಶವನ್ನು ಈ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ಮಾಡಬೇಕು. ಯಾಕಂದರೆ ಇವರು ಈ ಕೋರ್ಟ್ದಾಗಿದೆ, ನಮ್ಗೆ ಕೊಡ್ಲಿಕ್ಕೆ ಬರೋಂಗಿಲ್ಲ ಅಂತಾರಲ್ಲ, ತಿರಸ್ಕಾರ ಆಗಿದೆ. ಆದರೆ ಯಾವಾಗ ಕೊಡೋರು? ಕಬ್ಬು ನಿಲ್ಲಿಸಿದ 14 ದಿವಸ ಒಳಗಾಗಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಇದು ರೈತ ಮುಖಂಡರು ಕೂಡ ಆವಾಗನೇ ವಿಚಾರ ಮಾಡಬೇಕಾಗಿತ್ತು. ನಾ ಕೊಡಿಸ್ತೇನೆ ಕೊಡಲಿಲ್ಲ ರಿಲಿವನ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಿದರು. ಶಿವಾನಂದ ಪಾಟೀಲ್ ಅದನ್ನು ಹೇಳಿದರು, ಮುಖ್ಯಮಂತ್ರಿ ಅದನ್ನು ಹೇಳಿದ್ರು, ನೀವು ಕೊಡಲೇಬೇಕಂತೇಳಿ. ಆ ದಿವಸ ಮೀಟಿಂಗ್ದಲ್ಲಿ ಏನೂ ಆಗೇ ಇಲ್ಲ. ಸಕ್ಕರೆ ಮಾಲೀಕರು ಒಪ್ಪಿಲ್ಲ. ಮರುದಿವ್ಸ ಬಂತಲ್ಲ, ನಾವು 50 ರೂಪಾಯಿ ಕೊಡಲಿಕ್ಕೆ ಒಪ್ಪಿಲ್ಲ ಅಂತಂದಾಗನ ಸರ್ಕಾರದವ್ರು 50 ರೂಪಾಯಿ ಕೊಡ್ತೇವೆ ಅಂದರು. ಇದರಿಂದ 330 ಕೋಟಿ ಲಾಸ್ ಆಗ್ತೈತೆ ಅಂತ ಹೇಳಿದ್ರು ಅವರು. ಸರ್ಕಾರಕ್ಕೆ ಹೊರೆ ಬೀಳ್ತಿದೆ ಅಂತ CM ಅವರು ಹೇಳಿದರು. ಅದು ಈ ಜಯ ಸದ್ಯಕ್ಕೆ ಸರ್ಕಾರದಾಗಿದೆ, ರೈತರ ಜಯ ಆಗಿದೆ. ಆದರೆ ಬಿಲ್ ಯಾವಾಗ ಕೊಡೋರು ಅನ್ನೋದು ಪ್ರಶ್ನೆ ಬಂದಿದೆ. ಒಟ್ಟಾರೆ ಈ ಕಬ್ಬು ನಿಯಂತ್ರಣ ಮಂಡಳಿದವರು ಮತ್ತು ತಜ್ಞರ ಜೊತೆ ಕೂಡಿ ಮುಖ್ಯಮಂತ್ರಿ ಸ್ಪೆಷಲಾಗಿ ಮೀಟಿಂಗ್ ಮಾಡಬೇಕು. ಶಿವಾನಂದ ಪಾಟೀಲ್ ಅವರು ಕೂಡ ಮೀಟಿಂಗ್ ಮಾಡಬೇಕು. ಇದನ್ನು ಆದಷ್ಟು ಬೇಗನೆ ಸರಿಪಡಿಸ್ಬೇಕಂತ ಕೇಳ್ಕೊತೇವೆ. ನಾಳೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಚವಾಗಲಿ. ನಮಸ್ಕಾರ.